ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ವೆಡ್ನೆಸ್ಡೇ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಬೋದು ನೀವಿವಾಗ. ಅರ್ಲಿ ಮಾರ್ನಿಂಗ್ 5:45 ಆಗಿದೆ. ಹೊಸಲಿಗೆ ರಂಗೋಲಿ ಹಾಕಿರೋದು ಆಗಿದೆ ಆ್ಯಂಡ್ ಗೇಟ್ ಮುಂದೆ ಸಹ ನಾನು ರಂಗೋಲಿ ಹಾಕಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಸೊ 5:45 ಇನ್ನು ಟೈಮ್ ಅದಕ್ಕೆ, ಹಾಗಾಗಿ ಇನ್ನೂ ಬೆಳಗ್ಗೆ ಬಂದಿಲ್ಲ. ಸೊ ನಾರ್ಮಲಾಗಿ ನಾನು 5:15 ಹಾಗೆ ಎದ್ದಿರ್ತೀನಿ. ನಾನು ಕುಕಿಂಗ್ ಶುರು ಮಾಡೋ ಅಷ್ಟರಲ್ಲಿ 5:30 5:45 ಆಗುತ್ತೆ. ಇಟ್ ಡಿಪೆಂಡ್ಸ್. ನಾರ್ಮಲ್ ಸಿಂಪಲ್ ಡಿಶ್ ಅಂದರೆ 5:45 ಸ್ಟಾರ್ಟ್ ಮಾಡ್ತೀನಿ. ಇನ್ನು ಸ್ವಲ್ಪ ಸ್ಪೆಷಲ್ ಡಿಶ್ ಅಂದರೆ ನಾನು 5:30 ಸ್ಟಾರ್ಟ್ ಮಾಡ್ತೀನಿ, ಆ ಥರ. ಸೊ ನೈಟೇ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ನೀವು ನೋಡ್ಬೋದು. ಲಂಚ್ ಬಾಕ್ಸಸ್ ತೊಳೆದಿಕ್ಕಿದ್ದೀನಿ ಆ್ಯಂಡ್ ಇಲ್ಲಿ ಕುಕ್ಕರಲ್ಲಿ ಹೆಸರು ಕಾಳನ್ನ ತೊಳೆದು ರಾತ್ರಿಯೇ ನೆನೆಸಿ ಇಕ್ಕಿದ್ದೀನಿ ನಾನು. ನೀವಿಲ್ಲಿ ನೋಡ್ಬೋದು, ನೈಟ್ ನೆನೆಸಿರೋದ್ರಿಂದ ಹೆಸರು ಕಾಳು ಚೆನ್ನಾಗಿ ನೆಂದಿದೆ. ಸೊ ನಾನು ಮತ್ತೆ ಇನ್ನೊಂದು ಸಲ ಇಲ್ಲಿ ನೀರಲ್ಲಿ 2-3 ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಅದಕ್ಕೆ ಬೇಕಾದಷ್ಟು ಉಪ್ಪು, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬಾಯ್ಲ್ ಆಗಿಬಿಡುತ್ತೆ. ಸೊ ಇಲ್ಲಿ ಕುಕ್ಕರ್ಗೆ ಜೋಡಿಸಿದ್ದೀನಿ ನಾನು. ಸೊ ಅದು ವಿಸಿಲ್ ಬರೋ ಅಷ್ಟರಲ್ಲಿ ನಾವಿಲ್ಲಿ ಒಂದು ಚಿಕ್ಕದಾಗಿ ಗ್ರೀನ್ ಮಸಾಲ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸಾಕುಗೆ ಹುಣಸೆ ಹಣ್ಣು ನೆನೆಸಿದ್ದೀನಿ ಆ್ಯಂಡ್ ಚಪಾತಿ ಅಂತ ಹೇಳಿದೆ ಅಲ್ವಾ ಟಿಫನ್ಗೆ. ಸೊ ಚಪಾತಿ ಹಿಟ್ಟು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ನೀರನ್ನ ಸೇರಿಸಿ ಚೆನ್ನಾಗಿ ಮೆತ್ತಗೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬೆಳಗ್ಗೆ ಮತ್ತು ನೈಟ್ಗೆ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಸಿದ್ದಾಯಿತು ಆ್ಯಂಡ್ ಹೆಸರು ಕಾಳು ಸಹ ಬೆಂದಿರೋದಾಗಿದೆ. ಸೊ ಕುಕ್ಕರ್ ತಣ್ಣಗಾಗೋ ಅಷ್ಟರಲ್ಲಿ ನಾನು ಇಲ್ಲೊಂದು ಗ್ರೀನ್ ಮಸಾಲ ರೆಡಿ ಮಾಡ್ಕೊತೀನಿ. ಡ್ರೈ ಆಗಿ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ನೀರು ಹಾಕದೆ ರುಬ್ಕೋಬೇಕು. 2 ಟೊಮೆಟೊ ಒಗ್ಗರಣೆಗೆ ಹಾಕ್ಕೋಬೇಕು. ಸೊ ಇಲ್ಲಿ ನಾನೊಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ನಾವಿಲ್ಲಿ ಗ್ರೀನ್ ಮಸಾಲ ರುಬ್ಕೊಂಡು ಬಂದುಬಿಡೋಣ ಡ್ರೈ ಆಗಿ. ಇಲ್ಲಿ ಸ್ವಲ್ಪ ನಾನು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ, ಬಿಕಾಸ್ ಆ ಗ್ರೀನ್ ಕಲರ್ ಹಾಗೇ ಇರುತ್ತೆ. ಸೊ ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಎಲ್ಲ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ನಾವು ತರ್ತರಿಯಾಗಿ ಡ್ರೈ ಗ್ರೀನ್ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಮತ್ತು ಟೊಮೊಟೊ ಸೇರಿಸ್ಕೋಬೇಕು. ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಹುಣಸೆಹಣ್ಣು ರಸ ಹಾಕ್ಕೋಬೇಕು. ಹುಣಸೆಹಣ್ಣು ರಸನೂ ಒಂದು ಬಾಯ್ಲ್ ಬಂದಮೇಲೆ ನಾವು ಬೇಯಿಸ್ಕೊಂಡಿರೋ ಹೆಸರು ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ ಇವೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಮಗೆ ಹದ ನೋಡ್ಕೋಬೋದು. ನೀರು ಹಿಡಿಸೋ ಹಂಗಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಓಕೆ ಫೈನ್. ಹದ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ ಮಾಡುವುದರಿಂದ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ. ಇವಾಗ 10-12 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕು, ಹೆಸರು ಕಾಳು ಸಾಗು ರೆಡಿ ಆಗುತ್ತೆ. ಸೊ ಒಂದು ಸೈಡ್ ಇಲ್ಲಿ ಇದು ಬಾಯ್ಲ್ ಆಗ್ತಾ ಇರುತ್ತೆ, ನಾನು ಇನ್ನೊಂದು ಸೈಡ್ ಚಪಾತಿ ಉಜ್ಕೊಂಡು ಬಿಡ್ತೀನಿ. ಇಲ್ಲಿ ನಾನು ಬಾಕ್ಸಿಗೆ 2 ಚಪಾತಿ ಮಾಡ್ತಾಯಿದ್ದೀನಿ. ಒಂದು ಬ್ರೇಕ್ಫಾಸ್ಟ್ಗೆ ಆ್ಯಂಡ್ ಇನ್ನೊಂದು ಬಂದು ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ. ಇಲ್ಲಿ ನೋಡ್ಬೋದು ಚಪಾತಿ ಉಜ್ಜಿದಾಯಿತು ಆ್ಯಂಡ್ ಇವಾಗ ಸುಟ್ಕೋತಾ ಇದ್ದೀನಿ ನಾನು. ಸುತ್ತಿದ ನಂತರ ಸ್ವಲ್ಪ ತಣ್ಣಗಾದಮೇಲೆ ನಾನು ಬಾಕ್ಸ್ ಪ್ಯಾಕ್ ಮಾಡ್ತೀನಿ. ಇವತ್ತಿನ ರೆಸಿಪಿ ಬಂದು ಚಪಾತಿ ಆ್ಯಂಡ್ ಹೆಸರು ಕಾಳು ಸಾಗು. ನನ್ನ ಮಗಳೇ ಹೇಳಿದ್ದು ಈ ಬ್ರೇಕ್ಫಾಸ್ಟ್ ಮಾಡು ಅಮ್ಮ ಅಂತ. 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹೆಸರು ಕಾಳು ಸಾಗು ರೆಡಿ ಆಗಿದೆ ಆ್ಯಂಡ್ ಚಪಾತಿ ಸಹ ರೆಡಿ ಆಗಿದೆ. ಅವ್ರಿಗೆ ಇವತ್ತು ಶಾರ್ಟ್ ಬ್ರೇಕಿಗೆ ಗ್ರೇಪ್ ಸಿಕ್ಕಿದ್ದೀನಿ ಆ್ಯಂಡ್ ಲಂಚ್ ಬಾಕ್ಸ್ಗೆ ಚಪಾತಿ ಆ್ಯಂಡ್ ಸಾಗು ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇವಾಗ ನನ್ನ ಮಗಳನ್ನ ರೆಡಿ ಮಾಡಬೇಕು. ಹಾಯ್ ಶ್ರಾವ್ಯ, ಇಲ್ಲಿ ನೋಡು, ಬೇಬಿ ಸ್ಕೂಲ್ಗೆ ಹೋಗುತ್ತಲ್ಲ, ನಿದ್ದೆ ಮಾಡ್ತಿದ್ಯಾ ಇನ್ನ ಗೋಬಿ? చిక్కు గొబ్బి ఇంకా జిజ్జి వస్తుంది బేబీకి. అమ్మా, ఓపెన్ యువర్ ఐస్, ఓపెన్ యువర్ ఐస్.
Open your eyes. Hey, opened. High five. ಸೊ ಇವಾಗ ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿದಾಯಿತು, ರೆಡಿ ಮಾಡಿದ್ದಾಯಿತು. ಇವಾಗ ಮೇನ್ ರೋಡ್ಗೆ ಹೋಗಿದ್ದೀವಿ ನಾವು ಅವಳನ್ನ ಡ್ರಾಪ್ ಮಾಡೋಕ್ಕೆ. ಬಸ್ ಇನ್ನೊಂದು 2 ಮಿನಿಟ್ಸಲ್ಲಿ ಬರುತ್ತೆ. ಹಾಯ್ ಆ್ಯಂಡ್ ಗುಡ್ ಮಾರ್ನಿಂಗ್ ವಿಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ. ನೀವು ಇಲ್ಲಿ ನೋಡ್ಬೋದು ಅಪೋಸಿಟಲ್ಲಿ ಬಸ್ ಬರ್ತಾ ಇದೆ, ರಿವರ್ಸ್ ತಗೋತಾ ಇದ್ದಾರೆ. ಸೊ ಅವಳು ಇವಾಗ ಟೈಮ್ ಅಪ್ರಾಕ್ಸಿಮೇಟ್ 7:30 ಆಗಿದೆ. ಸೊ ನನ್ನ ಮಗಳು ಸ್ಕೂಲ್ಗೆ ಹೊರಟಿದ ಮೇಲೆ ಮನೆಗೆ ಹೋಗಿ ನಾರ್ಮಲ್ ನನ್ನ ಡೈಲಿ ರೂಟೀನ್ ಕಂಟಿನ್ಯೂ ಮಾಡಬೇಕು. ಬಾಯ್. ಸೊ ಅವಳನ್ನ ಬಿಟ್ಟು ಬರೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಎದ್ದಿದ್ರು. ಸೊ ಒಂದು ಕಡೆ ಹಾಲು ಇಕ್ಕಿದ್ದೀನಿ ಕಾಯ್ಸೋಕ್ಕೆ, ಆ್ಯಂಡ್ ನಮ್ಮ ಯಜಮಾನ್ರಿಗೆ ಬಿಸಿ ನೀರು ಕೊಡ್ತೀನಿ ಡೈಲಿ. ಸೊ ಅದನ್ನು ಓವನ್ನಲ್ಲಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಯಜಮಾನ್ರಿಗೆ ಕಾಫಿ ಮಾಡಿದ್ದೀನಿ ಬೆಲ್ಲ ಹಾಕಿ. ಸೊ ನಮ್ಮ ಅತ್ತೆಗೆ ವಿತೌಟ್ ಬೆಲ್ಲ ಹಾಕಿ ಶುಗರ್ಲೆಸ್ ಕಾಫಿ ಮಾಡ್ತಾಯಿದ್ದೀನಿ. ಸೊ ಇಬ್ರಿಗೂ ಕೊಟ್ಟಾದ್ಮೇಲೆ ನಾನು ಸಹ ಕಾಫಿ ತಗೊಂಡೆ, ಫ್ರೆಶ್ ಅಪ್ ಆದೆ. ಆ್ಯಂಡ್ ಎಲ್ರಿಗೂ ಟಿಫಿನ್ ಮಾಡಿಕೊಟ್ಟು ನಾನು ಸಹ ಚಪಾತಿ ಮತ್ತು ಸಾಗು ತಿಂದೆ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಸೊ ನಾನು ತಿನ್ನೋ ಅಷ್ಟರಲ್ಲಿ ಅರೌಂಡ್ 10 o'clock ಆಗಿತ್ತು. ಇವಾಗ ಡಿಶ್ ವಾಷರ್ಗೆ ಪಾತ್ರೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಪಾತ್ರೆ ಎಲ್ಲ ಜೋಡಿಸಿದೆ ವಾಶ್ ಆಗಿರೋದು. ಇದು ವಾಶ್ ಆಗದೇ ಇರುವಂತಹ ಪಾತ್ರೆಗಳು. ಇದನ್ನು ನಾನು ಡಿಶ್ ವಾಷಲ್ಲಿ ಜೋಡಿಸಿದಾಯಿತು. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾನು ಆಟೋ ಮೋಡಲ್ಲಿ ಇಕ್ತೀನಿ. 1 hour 25 minutes ತಗೊಳುತ್ತೆ. ಸೊ ಅದು ಪಾರ್ಕ್ ಅದಾಗುತ್ತೆ. ನಾನು ಇವಾಗ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಸೊ ಇಷ್ಟೆಲ್ಲ ಆಯಿತು. ನಾನು ರೆಸ್ಟ್ ಮಾಡಿದಾಯಿತು. ಇವಾಗ ಟೈಮ್ ಬಂದು ಅರೌಂಡ್ 1:30 ಆಗಿದೆ. ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ವೈಟ್ ರೈಸ್ ಆ್ಯಂಡ್ ರಸಮ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೆಸರು ಕಾಳು ನೀರು ಸ್ವಲ್ಪ ಉಳಿದಿತ್ತು. ಸೊ ಅದನ್ನೇ ನಾನು ರಸಮ್ ಥರ ಮಾಡ್ತೀನಿ ಇನ್ಸ್ಟೆಂಟಾಗಿ. ವೈಟ್ ರೈಸ್ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಮಿಕ್ಸಿ ಜಾರ್ಗೆ 2 ಟೊಮೆಟೊ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಹುಣಸೆಹಣ್ಣು, 2ರಿಂದ 3 ಹಸಿಮೆಣಸಿನ್ಕಾಯಿ, 10ರಿಂದ 12 ಕಾಳು ಮೆಣಸನ್ನು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ ಒಳಗಡೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಸಹ ನಾನು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಕ್ಕೋಬೇಕು ಹಸಿದೇನೆ. ಸೊ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಈ ಹೆಸರು ಕಾಳು ನೀರು ಇರುತ್ತಲ್ವ ಅದರಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡ ನಂತರ ನಾವು ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಬಿಸಿ ಆದ ನಂತರ ನಾರ್ಮಲ್ ರಸಮಿಗೆ ನಾವು ಏನು ಒಗ್ಗರಣೆ ಕೊಡ್ತೀವಿ, ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆನೂ ಸಹ ಗೋಲ್ಡನ್ ಬ್ರೌನ್ ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕಿದ ನಂತರ ಕರಿಬೇವು ಹಾಕ್ಕೋಬೇಕು. ರಸಮ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕರಿಬೇವು ಹಾಕ್ಕೋಬೇಕು. ಸೊ ಎಲ್ಲ ಗೋಲ್ಡನ್ ಬ್ರೌನ್ವರೆಗೂ ಹುರ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರಸಮ್ ಮಿಶ್ರಣ ಅದಕ್ಕೆ ಹಾಕಿ ಒಂದು 5ರಿಂದ 8 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು, ರಸಮ್ ರೆಡಿ ಆಗುತ್ತೆ. ಹೆಸರು ಕಾಳಲ್ಲಿ ಸಹ ನಾವು ಉಪ್ಪು ಹಾಕಿದ್ವಿ ಬೆಳಿಗ್ಗೆ, ಆ ನೀರಲ್ಲಿ ಸಹ ಇವಾಗ ನೋಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕು. ಸೊ ಇವತ್ತಿನ ಲಂಚ್ ಬಂದು ವೈಟ್ ರೈಸ್ ಆ್ಯಂಡ್ ರಸಮ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್.